ನಮಸ್ಕಾರ ಎಲ್ರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಪಿಂಚಣಿ ಹಣ ಪಡೆಯುತ್ತಿರುವವರಿಗೆ ಸರ್ಕಾರದಿಂದ ಒಂದು ದೊಡ್ಡ ಶಾಕ್ ಬಂದಿದೆ. 91,000 ಫಲಾನುಭವಿಗಳನ್ನ ಪಿಂಚಣಿ ಹಣ ರದ್ದು ಮಾಡಿದ್ದಾರೆ. 91,000 ಫಲಾನುಭವಿಗಳಿಗೆ ಯಾಕೆ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಇದು ತುಂಬಾ ಇಂಪಾರ್ಟೆಂಟು. ಪಿಂಚಣಿ ಹಣ ನಿಮ್ಮ ಮನೆಯಲ್ಲಿ ಯಾರ ಹಿರಿಯರು ತಗೊಳ್ತಿರ್ತಾರೆ ಅಂತಂದರೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಸಂಪೂರ್ಣವಾಗಿ ನೋಡಿ. ಹಾಗೆ ಯಾರೆಲ್ಲ ಹಣ ತಗೊಳ್ತಿರ್ತಾರೆ ಅವ್ರಿಗೆಲ್ಲರಿಗೂ ಶೇರ್ ಮಾಡಿ. ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಶಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ಆವಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನು ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹೌದು, ಫಲಾನುಭವಿಗಳಿಗೆ ಒಂದು ಬಿಗ್ ಶಾಕ್ ಅಂತಲೇ ಹೇಳ್ಬೋದು. ಯಾರೆಲ್ಲ ಪಿಂಚಣಿ ಹಣ ಪಡೆಯುತ್ತಿರುವವರಿಗೆ, ಯಾಕಂದರೆ ಈಗ ಒಂದು 3-4 ತಿಂಗಳಿಂದ ಸರಿಯಾಗಿ ಪಿಂಚಣಿ ಹಣನೇ ಬರ್ತಿರ್ಲಿಲ್ಲ. ಆ ಮಾರ್ಚ್ ತಿಂಗಳಿಂದನೇ ಅಷ್ಟೇ ತುಂಬ ಜನದ್ದು ಅಂದರೆ ಹಣನೇ ಬಿಡುಗಡೆ ಮಾಡ್ತಿರ್ಲಿಲ್ಲ. ರೀಸನ್ ಏನು ಅನ್ನೋದ್ರ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೆ. ಈ ಪಿಂಚಣಿ ಹಣ ಪಡೆಯುವವರಿಗೆ ಒಂದು ಪರಿಷ್ಕರಣೆ ಮಾಡ್ತಿದ್ದಾರೆ. ಅನರ್ಹರನ್ನ ಈ ಒಂದು ಪಿಂಚಣಿ ಹಣ ಇದರಿಂದ ಕ್ಯಾನ್ಸಲ್ ಮಾಡೋಕ್ಕೆ ಅಂದ್ಬಿಟ್ಟು ಪರಿಷ್ಕರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದೆ. ಟೋಟಲ್ ಆಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ 83,11,493 ಜನ ಈ ಪಿಂಚಣಿ ಹಣ ತಗೊಳ್ತಿದ್ದಾರೆ ಆಲ್ ಓವರ್ ಕರ್ನಾಟಕ. ಅದರಲ್ಲಿ ಇವಾಗ 91,000 ಫಲಾನುಭವಿಗಳನ್ನ ಈ ಒಂದು ಪಿಂಚಣಿ ಹಣದಿಂದ ಕ್ಯಾನ್ಸಲ್ ಮಾಡಿದ್ದಾರೆ. ಯಾಕೆ ಈ ಥರ ಮಾಡಿದ್ದಾರಪ್ಪ ಅಂತಂದರೆ ಅನರ್ಹರು ಅಂದ್ಬಿಟ್ಟು ನಕಲಿ ದಾಖಲೆಗಳನ್ನ ಕೊಟ್ಟು ಈ ಪಿಂಚಣಿ ಹಣ ತಗೊಳ್ತಿರ್ತಾರೆ. ಎಕ್ಸಾಂಪಲ್ ವೃದ್ಧಾಪ್ಯ ವೇತನ ಅವೆಲ್ಲ ಇಷ್ಟು ವರ್ಷ ಆಗಿರಬೇಕು, ಇಷ್ಟು ವರ್ಷ ಮೇಲ್ಪಟ್ಟವ್ರಿಗೆ, ಹಾಗೆ ಅವರ ಆದಾಯ ಇಷ್ಟಿರಬೇಕು ಅನ್ನೋದು ಕೆಲವು ಮಾನದಂಡಗಳಿರುತ್ತೆ. ಸೊ ಆ ಒಂದು ಮಾನದಂಡಗಳ ಮೇಲೆ ಪರಿಷ್ಕರಣೆ ಮಾಡ್ತಿದ್ದಾರೆ. ಕೆಲವ್ರದ್ದು ಇನ್ನೂ ಏಜ್ ಆಗಿರಲ್ಲ, ಏಜ್ ಆಗಿದೆ ಅಂತ ಡಾಕ್ಯುಮೆಂಟ್ನ ಕೊಟ್ಟು, ಫೇಕ್ ಡಾಕ್ಯುಮೆಂಟ್ನ ಕೊಟ್ಟು ಪಿಂಚಣಿ ಹಣ ತಗೊಳ್ತಿರ್ತಾರೆ. ಕೆಲವ್ರದ್ದು ಇನ್ಕಮ್ ಜಾಸ್ತಿ ಇರುತ್ತೆ ಅಂದರೂ ಕೂಡ ಸುಳ್ಳು ಹೇಳಿ ನಕಲಿ ದಾಖಲೆಗಳನ್ನ ಕೊಟ್ಟು ತಗೊಳ್ತಿರ್ತಾರೆ. ಸೊ ಹಾಗಾಗಿ 91,000 ಜನನ ಈಗ ಆಲ್ರೆಡಿ ಪಿಂಚಣಿ ಹಣದಿಂದ ಕ್ಯಾನ್ಸಲ್ ಮಾಡಿದ್ದಾರೆ. ನಾನು ಆಗಲೇ ಹೇಳ್ದಂಗೆ ಆಲ್ ಓವರ್ ಕರ್ನಾಟಕ ನಮ್ಮ ರಾಜ್ಯದಲ್ಲಿ 83 ಲಕ್ಷದವರೆಗೂ ಕೂಡ ಪಿಂಚಣಿ ಹಣ ತಗೊಳ್ತಿದ್ದಾರೆ. ಅದರಲ್ಲಿ ಶಂಕಾಸ್ಪದ ಅಂತ ಸರ್ಕಾರದಿಂದ ಪತ್ತೆ ಹಚ್ಚಿದ್ದು 23,13,663 ಜನಗಳನ್ನ ಶಂಕಾಸ್ಪದ ಅಂದ್ಬಿಟ್ಟು ಚೆಕ್ ಮಾಡ್ತಾರೆ. ಅಂದರೆ ಇವರು ಇಷ್ಟು ಬಗ್ಗೆ ಡೌಟ್ ಇರೋದು ಸರ್ಕಾರಕ್ಕೆ. ಹಾಗಾಗಿ ಇಷ್ಟು ಜನದ್ದು ವೆರಿಫೈ ಮಾಡಿದ್ದಾರೆ. ಅವರ ದಾಖಲೆಗಳು ಅಂದರೆ ಏನೇನೆಲ್ಲ ಡಾಕ್ಯುಮೆಂಟ್ ಕೊಟ್ಟಿರ್ತಾರೆ ಪ್ರತಿಯೊಂದನ್ನು ಕೂಡ. ಈಗ ವಿಧವಾ ವೇತನ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು, ಈ ಥರ ಯಾವ್ಯಾವೆಲ್ಲ ಪಿಂಚಣಿ ಹಣ ತಗೊಳ್ತಿರ್ತಾರೆ ಇವ್ರದ್ದು ಇಷ್ಟನ್ನದು ಕೂಡ ಡಾಕ್ಯುಮೆಂಟ್ನ ವೆರಿಫೈ ಮಾಡಿದ್ದಾರೆ. ಇವ್ರು ನಿಜವಾಗ್ಲೂ ಇವ್ರಿಗೆ ಏಜ್ ಆಗಿದೆಯಾ, ನಿಜವಾಗ್ಲೂ ಈ ಥರ ಪ್ರಾಬ್ಲಮ್ ಇದೆಯಾ ಅಂತ ವೆರಿಫೈ ಮಾಡಿ ಅರ್ಹರನ್ನ ಮಾತ್ರ ಇಟ್ಕೊಂಡು ಅನರ್ಹರನ್ನ ಈ ಒಂದು ಯೋಜನೆಗಳಿಂದ ಕ್ಯಾನ್ಸಲ್ ಮಾಡಿದ್ದಾರೆ. ಹಾಗಾಗಿ ಇನ್ನೂ ಕೂಡ ಕೆಲವೊಂದು ಜನಗಳನ್ನ ಈಗ ಟೆಂಪ್ರರಿಯಾಗಿ ಸ್ಟಾಪ್ ಮಾಡಿದ್ದಾರೆ ಪಿಂಚಣಿ ಹಣ ತಗೊಳ್ಳೋದು. ಅದು ಯಾರಪ್ಪ ಅಂದರೆ 16,42,303 ಜನನ ತಾತ್ಕಾಲಿಕವಾಗಿ ಪಿಂಚಣಿ ಹಣ ಬರೋದು ತಡೆ ಹಿಡಿದಿದ್ದಾರೆ. ಯಾಕಂದರೆ ಇವ್ರದ್ದು ವೆರಿಫೈ ಮಾಡ್ತಾ ಇದ್ದಾರೆ. ಇವ್ರದ್ದು ಕೂಡ ವೆರಿಫೈ ಮಾಡಿದಾಗ ಗೊತ್ತಾಗುತ್ತೆ ಯಾರೆಲ್ಲ ಅರ್ಹರಿರ್ತಾರೆ, ಅನರ್ಹರು ಇರ್ತಾರೆ ಅಂತ. ಅರ್ಹರಿದ್ದರೆ ಅವರಿಗೆ ಪಿಂಚಣಿ ಹಣ ಕಂಟಿನ್ಯೂಸ್ ಆಗಿ ಬರ್ತಾ ಹೋಗುತ್ತೆ. ಅನರ್ಹರಿದ್ದಾರೆ ಅಂತಂದರೆ ಅವ್ರದ್ದು ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಾಗಿ ಈ ಒಂದು ಪರಿಷ್ಕರಣೆ ತುಂಬ ಸೀರಿಯಸ್ ಆಗಿ ಮಾಡ್ತಿದ್ದಾರೆ. ಈಗ ಸದ್ಯದಲ್ಲೇ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ಕೂಡ ನಡೆಯುತ್ತೆ. ಇದ್ರ ಬಗ್ಗೆ ಕೂಡ ಕ್ಯಾಬಿನೆಟ್ನಲ್ಲಿ ಮೀಟಿಂಗ್ಗಳನ್ನ ಮಾಡಿ ಯಾವ ರೀತಿ ಪರಿಷ್ಕರಣೆ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಆಗ್ತಿದೆ. ಈ ಒಂದು ಪಿಂಚಣಿ ಹಣ ಪರಿಷ್ಕರಣೆ ಅಂತೂ ತುಂಬ ದಿವಸದಿಂದನೇ ಶುರುವಾಗಿದೆ. ನಾನು ಆಗಲೇ ಹೇಳ್ದಂಗೆ ಮಾರ್ಚಿಂದನೇ ಸರಿಯಾಗಿ ಹಣ ಬರ್ತಿರಲಿಲ್ಲ ಪಿಂಚಣಿ ಯೋಜನೆ ಬಗ್ಗೆ. ಒಟ್ಟಿನಲ್ಲಿ ಟೋಟಲ್ ಆಗಿ ಇಷ್ಟು ಜನದ್ದು ಈಗ ಆಲ್ರೆಡಿ ಕ್ಯಾನ್ಸಲ್ ಆಗಿದೆ. ಇನ್ನೂ ಕೂಡ ಈ ಪರಿಷ್ಕರಣೆ ಮಾಡ್ತಾನೆ ಇದ್ದಾರೆ. ಯಾಕಂದರೆ ನಾನು ಆಗಲೇ ಏನು ಹೇಳಿದೆ ಶಂಕಾಸ್ಪದ ಅಂತ, ಅವ್ರದ್ದು ಕೂಡ ಮತ್ತೆ ವೆರಿಫೈ ಮಾಡಿ ಈಗ ತಾತ್ಕಾಲಿಕವಾಗಿ ನಿಲ್ಲಿಸಿದ್ದಾರೆ ಅಷ್ಟೇ. ಅವ್ರದ್ದು ಪರ್ಮನೆಂಟಾಗಿ ಕ್ಯಾನ್ಸಲ್ ಆಗಿಲ್ಲ. ಅವ್ರದ್ದು ಕೂಡ ವೆರಿಫೈ ಮಾಡಿ ಅರ್ಹರಿದ್ರೆ ಇಟ್ಕೊಂಡು ಅನರ್ಹರನ್ನ ಈ ಒಂದು ಯೋಜನೆಗಳಿಂದ ಕ್ಯಾನ್ಸಲ್ ಮಾಡ್ತಾರೆ. ಇದು ಮಾಡೋದು ಒಳ್ಳೆಯದೇ. ಯಾಕಂದರೆ ಅರ್ಹರಿಗಿಂತ ಜಾಸ್ತಿ ಅನರ್ಹರೇ ಈ ಒಂದು ಯೋಜನೆಗಳ ಲಾಭನ ಪಡ್ಕೊಳ್ತಾರೆ. ಇನ್ನೂ ಕೂಡ ಅರ್ಹರಿಗೆ ಈ ಒಂದು ಎಷ್ಟೋ ಜನ ಅರ್ಹರಿದ್ರೂ ಕೂಡ ಈ ಯೋಜನೆಗಳ ಲಾಭ ಪಡ್ಕೊಳಕ್ಕಾಗಲ್ಲ. ಹಾಗಾಗಿ ಅನರ್ಹರನ್ನ ಕ್ಯಾನ್ಸಲ್ ಮಾಡಿದ್ರೆ ಅವಾಗ ಎಷ್ಟೊಂದು ಜನ ಅರ್ಹರಿಗೂ ಕೂಡ ಈ ಒಂದು ಅವಕಾಶನ ಕೊಡ್ಬೋದು. ಐ ಹೋಪ್ ನಿಮಗೆ ಈ ವಿಡಿಯೋದಿಂದ ಮಾಹಿತಿ ಸಿಕ್ತು ಅಂದ್ಕೊಂಡಿದ್ದೀನಿ. ಈ ಒಂದು ಪರಿಷ್ಕರಣೆ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ರೀತಿ ಅಪ್ಡೇಟ್ಗೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.